ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಆ, ನಾನು ಈಗ ಒಂದು ಕರ್ನಾಟಕದ ಸುದ್ದಿ ಹೇಳೋಕೆ ಬಂದಿದ್ದೀನಿ. ಏನಪ್ಪ ಸುದ್ದಿ ಅಂತಂದರೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ? ಕ್ವಶನ್ ಮಾರ್ಕ್. ಸಿದ್ದರಾಮಯ್ಯವರು ರಾಜೀನಾಮೆ ಕೊಡೋದಕ್ಕೆ ಏನೆಲ್ಲ ಮಾತುಕತೆ ನಡೆಯಿತು ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಎಲ್ಲಿ ಹೋದ್ರು ಗೊತ್ತಿಲ್ಲ. ಆದರೆ ಎಲ್ಲರೂ ಮೀಡಿಯಾ ಮುಂದೆ ಬರ್ತಾರೆ, ಆದರೆ ಯಾರೂ ಮಾತಾಡಲ್ಲ, ಗೊತ್ತಿಲ್ಲ. ಈ ಗೊತ್ತಿಲ್ಲ ಅನ್ನೋ ವಿಷಯದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ? ಗೊತ್ತಿಲ್ಲ. ಎಲ್ಲ ಟಿ ವಿನಲ್ಲಿ, ಮಾಧ್ಯಮದಲ್ಲಿ ಎಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ, ನಾಳೆ ರಾಜೀನಾಮೆ, ನಾಳಿದ್ದು ಶಾಸಕಾಂಗ ಪಕ್ಷದ ಸಭೆ, ಎಲ್ಲ ಪತ್ರಕರ್ತರನ್ನೇ ಫಿಕ್ಸ್ ಮಾಡಿಬಿಡ್ತಾ ಇದ್ದಾರೆ. ಆದರೆ ಲೀಡ್ರ್ಗಳು ಮಾತ್ರ ಯಾರೂ ಮಾತಾಡ್ತಾ ಇಲ್ಲ. ಪರಮೇಶ್ವರ್ ಅವ್ರು ಕೇಳಿದ್ರೆ ಪರಮೇಶ್ವರ್ ಅವರು ನನಗೆ ಗೊತ್ತಿಲ್ಲ, ಯಾವುದು ಆ ಥರದ್ದು ಯಾವುದು ಸುದ್ದಿ ಬಂದಿಲ್ಲ, ಇದು ಎಲ್ಲ ನಿಮ್ಮ ಮಾಧ್ಯಮದಲ್ಲೇ ನಾನು ಕೇಳ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಅದು ಬಿಟ್ಟರೆ ಬೇರೆ ಇನ್ನೇನು ಸುದ್ದಿ ಇಲ್ಲ, ಏನೂ ವಿಷಯ ಇಲ್ಲ ಇದರಲ್ಲಿ. ಆದರೆ ಯಾಕೆ ಹಿಂಗೆ ಇಷ್ಟೊಂದು ಆತರ ಅವಸರ? ನನ್ನ ಸುದ್ದಿ ಆಗಲಿ, ನಾನು ಸುದ್ದಿ ಮಾಡಿದೆ ಅಂತ ಹೇಳ್ಕೊಂಡೆ ಈ ಕಾಲ ಕಳೀತಾ ಇರ್ತಕ್ಕಂಥ ಪತ್ರಕರ್ತ ಮಾಧ್ಯಮದ ಮಿತ್ರರು ಭಾಳ ಭಯಂಕರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಏನಾರು ಟಿ ವಿ ಮುಂದೆ ಕೂತ್ಕೊಂಡು ಕೇಳೋಕ್ಕೆ ನಮಗೊಂಥರ ಒಂದು ನಾಚಿಕೆ, ಒಂದು ಮಜಾ. ನಾಚಿಕೆ ಅಂದರೆ ಹೆಂಗೆ ಅಂದರೆ, ಏನಾಯ ಈ ಸುಳ್ಳೇ ಹೇಳ್ತವ್ರಲ್ಲ, ಸುಳ್ಳು. ಈ ಸುಳ್ಳು ರಾಮಯ್ಯನ ಕತೆ ಕೇಳಿಸ್ಕೊಳ್ಳೋಕ್ಕೆ ಇಷ್ಟೊಂದು ಜನ ಸುಳ್ಳು ಹೇಳ್ತಾರಲ್ಲಪ್ಪ ಹಂಗಂತ. ಮೊದಲೇ ಸುಳ್ಳು ರಾಮಯ್ಯ ಸಿದ್ದರಾಮಯ್ಯ ಅಂದರೆ ಸುಳ್ಳು ರಾಮಯ್ಯ. ಮತ್ತು ಅವರು ಯಾವುದನ್ನು ಸತ್ಯವಂತವಾಗಿ ಹೇಳಲೇ ಇಲ್ಲ, ಎಲ್ಲ ನಾನೇ ಅಂತ ಇದ್ರು. ಮತ್ತು ಈಗೇನೋ ರಾಹುಲ್ನಾಗ ಕೇಳಿದ್ದಕ್ಕೆ ರಾಹುಲ್ ಕೆಲವು ಕ್ವಶನ್ಗಳು ಕೇಳಿದ್ರಂತೆ. ಆ ಕ್ವಶನ್ಗಳಿಗೆಲ್ಲ ಇಲ್ಲ, ನಾನು ರಾಷ್ಟ್ರ ರಾಜಕಾರಣಕ್ಕೆ ನಾನು ಬರಲ್ಲ, ರಾಜ್ಯಸಭೆ ಮೆಂಬರು ಬೇಡ, ನನಗೆ ಏನೂ ಬೇಡ ಹಂಗಂತ ಹೇಳೋರು ಹೆಂಗಂತ ಒಂದು ಸುದ್ದಿ. ರಾಹುಲ್ ಕೇಳಿರ್ತಾರೆ, ಹೌದು ನಿಜ ಅಂದ್ಕೊಳ್ಳೋಣ. ಆದರೆ ಇವರು ಬೇಡ ಅಂತ ಹೇಳಿರ್ತಾರೆ, ಅದನ್ನು ನಿಜ ಅಂತ ಒಪ್ಕೊಳ್ಳೋಣ. ರಾಜೀನಾಮೆ ಕೊಡು ಅಂತ ಏನಾಯಿತು? ಅದನ್ನ ಯಾಕೆ ಕೇಳಲಿಲ್ಲ? ಆಯಿತು ಕೊಡ್ತೀನಿ ಅಂತ ಹೇಳಿದ್ರಾ? ಅದನ್ನ ಯಾಕೆ ಹೊರಗಡೆ ಬಂದು ಪತ್ರಕರ್ತರಿಗೆ ಹೇಳ್ತಾ ಇಲ್ಲ ಯಾರನ್ನೂ? ಇಂಥ ದಿವಸ ಹೌದು ಇದಾಯಿತು, ಈ ಥರ ಮಾತುಕತೆ ಆಯಿತು ಅಂತ ಯಾಕೆ ಇದನ್ನು ಗುಟ್ಟಾಗಿ ಇಟ್ಕೊಂಡವ್ರೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂತಂದರೆ ಇನ್ನೊಂದೆರಡು ದಿನ ಹಿಂಗೆ ಎಳಿಬೋದಲ್ಲ ಪತ್ರಕರ್ತರು ಸುಳ್ಳು ಹೇಳ್ಕೊಂಡು. ಪತ್ರಕರ್ತರಿಗೂ ಸುದ್ದಿ ಸಿಗಲ್ಲ, ಆಮೇಲೆ ಒಂದೇ ಸತಿ ಹೋಗ್ಬಿಟ್ರೆ ಡೈರೆಕ್ಟಾಗಿ ಸುದ್ದಿ ಸಿಗಲ್ಲ. ಅದಕ್ಕೆ ಇದನ್ನು ಈ ಥರ ಸುಳ್ಳು ಹೇಳ್ಕೊಂಡು ದಿವಸಕ್ಕೊಂದು ಸುಳ್ಳು, ದಿವಸಕ್ಕೆ ಯಾರ್ದೋ ಒಬ್ಬರದ್ದು ವಿಷಯ ಎತ್ಕೊ, ಸುಳ್ಳು ಹೇಳ್ಕೊ, ದಿನ ತುಂಬಿಸು, ಇಷ್ಟೇ ಕೆಲಸ. ರಾಜಕಾರಣದಲ್ಲಿ ಬೇಕಾಗಿರ್ತಕ್ಕಂಥದ್ದು ಸಾವಿರಾರು ವಿಷಯಗಳಿದೆ. ಆ ಸಾವಿರಾರು ವಿಷಯಗಳಿಗೆ ಈ ಟಿ ವಿ ಮಾಧ್ಯಮದವರು ಎಲ್ಲೂ ಅದನ್ನು ಎತ್ಕೊಂಡು ಓಡಾಡ್ತಾ ಇಲ್ಲ. ಆ ವಿಷಯಗಳನ್ನಿಗೆ ಎಲ್ಲೂ ಕೂಡ ಇವರು ಆ ನ್ಯೂಸ್ ನೋಡೋಕೆ ಕೂತ್ರೆ ಸಿದ್ದರಾಮಯ್ಯಂದು ಮತ್ತು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬಿಟ್ಟರೆ ಬೇರೆ ಏನೂ ಇಲ್ಲ ವಿಷಯ. ರಾಜ್ಯದಲ್ಲಿ ಏನು ಕೆಲಸನೇ ಇಲ್ವಾ? ಏನು ವಿಷಯನೇ ಇಲ್ವಾ? ಹಂಗಾರೆ ಅದ್ಯಾವುದು ಸುದ್ದಿ ಮಾಡೋಕ್ಕಾಗಲ್ವಾ? ಮತ್ತು ಇನ್ನೇನಕ್ಕೆ ಇವರು ಪತ್ರಕರ್ತರು ಅಂತ ಅಂದ್ಕೊಂಡಿರೋದು ನನಗಂತೂ ಗೊತ್ತಾಗ್ಲಿಲ್ಲಪ್ಪ. ಆದರೆ ನಾನು ಹೇಳ್ತಾ ಇರೋದು ಒಂದೇ ಒಂದು ವಿಷಯ. ಡಿ ಕೆ ಶಿವಕುಮಾರು ಮುಖ್ಯಮಂತ್ರಿ ಆಗೋಕ್ಕೆ ಹರ್ರಲ್ವೋ? ಮತ್ತು ಇದನ್ನು ಮಾಡೋದಕ್ಕೆ ನೀವು ಹೆಂಗೆ ಏನು ಎಕ್ಸಾಮಿನೇಷನ್ ನಡೆಸ್ತೀರಾ ಪತ್ರಕರ್ತರೆ? ನೀವುಗಳೇ ಎಲ್ಲ ಹೇಳ್ಬಿಡ್ತೀರಾ, ಅವ್ರು ಹಂಗೆ ಇವ್ರು ಹಿಂಗೆ, ಅಹಿಂದ ಅಲ್ಲ ರೀ. ದೇಶದ ತುಂಬ ಇರೋದೇ ಅಹಿಂದ ರೀ. ದೇಶದ ತುಂಬನೇ ಇರೋದು ಬ್ಯಾಕ್ವರ್ಡ್ಗಳು ಮತ್ತು ಹಿಂದುಳಿದ ವರ್ಗಗಳೇ ಇರೋದು ಹೆಚ್ಚು. ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅದೊಂದು ಅಹಿಂದ ಅಂತ ಹೆಸರಿಕೊಂಡು ಏನು ಮುಸ್ಲಿಮ್ನವ್ರೊಬ್ಬರನಿಗೆ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಅಹಿಂದ ಆಗ್ಬಿಡುತ್ತೆ. ಬೇರೆ ಎಲ್ಲ ಏನು ಬ್ಯಾಕ್ವರ್ಡ್ ಅವರು? ದೇಶದ ತುಂಬ ಇರೋದೇ ಅವರಪ್ಪ ಬ್ಯಾಕ್ವರ್ಡೇ ಇರೋದು. ಇನ್ನೇನು ರಾಹುಲ್ ಗ್ಯಾಂಗ್ ರೀತಿ ಎಲ್ಲ, ರಾಹುಲ್ ರೀತಿನೇ ತಿಕ್ಕೊಳ್ಳಿ. ಕೆಲವರು ಮಿಕ್ಸ್ ಆಗ್ಬಿಟ್ಟವ್ರು ಈಗಲೂ. ಅವರು ರಾಹುಲ್ ಮಿಕ್ಸ್ ತಾನೆ.
ಹಂಗೇ ಮಿಕ್ಸ್ ಆಗಿರೋರು ಇದ್ದೀವಿ. ಅರ್ಥ ಆಯ್ತಾ? ನಾನು ಯಾವ ರೀತಿ ಹೇಳಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಇದು ಅಹಿಂದ ವಿಷಯನೀಗ ಸಿದ್ದರಾಮಯ್ಯನಿಗೆ ಅಹಿಂದ ನಾಳೆ ದಿವಸ ತೊಂದರೆ ಆಗ್ಬಿಡುತ್ತೆ. ಹೌದಪ್ಪ, ನಾಳೆ ದಿವಸ ಇರಲಿ. ಇವರು ಎಷ್ಟು ದಿವಸ ಹೇಳ್ತಾರೆ? 28ರವರೆಗೂ ಇವರೇ ಮುಖ್ಯಮಂತ್ರಿ ಆದರೆ ಮತ್ತೆ ತೊಂದರೆ ಆಗುತ್ತೆ ಅಂತಂದರೆ ಅಪ್ಪನ್ನೇ ಮುಂದೆ ಮುಖ್ಯಮಂತ್ರಿ ಮಾಡೋಕ್ಕಾಗತ್ತೆ ಗೆಲ್ಲದೇ ಇದ್ರು? ಹಂಗೆ ಒಂದಷ್ಟು ಲಾಂಗಾಗಿ ಯೋಚನೆ ಮಾಡಿರಿ, ಡೀಪಾಗಿ ಯೋಚನೆ ಮಾಡಿ. ಯಾಕೆ ಇಲ್ದಿದ್ದನ್ನೆಲ್ಲ ಹೇಳ್ಕೊಂಡು ಇಲ್ದಿದ್ದನ್ನೀಗ ಪ್ರಚಾರ ಮಾಡಿಕೊಂಡು ಸುದ್ದಿ ಮಾಡಿ, ಆ ಸುದ್ದಿ ಬರೀ ಸುದ್ದಿ ಆಗಿರುತ್ತೆ ಅಷ್ಟೇ. ಅದ್ರ ಕಡೆಯಿಂದ ಯಾವುದೇ ಕೆಲಸ ಆಗಿಲ್ಲ. ಒಂದು ಚೂರು ಕೆಲಸ ಆಗಿಲ್ಲ. ಹಂಗಾರೆ ಇವ್ರನ್ನೆಲ್ಲ ಎಲ್ಲಿ ಕಳಿಸ್ಬಿಡೋಣ? ಈ ಲಿಂಗಾಯತರು ಮತ್ತು ವಕೀಲರು ಇವರೆಲ್ಲ ಓಟ್ ಹಾಕಿದ್ದನ್ನ ಸಿದ್ದರಾಮಯ್ಯನಿಗೆ ಹೇಳ್ಬಿಡಿ. ಹಂಗಂತ ಸಿದ್ದರಾಮಯ್ಯನವರೇ ನೀವೇ ಹೇಳ್ಬಿಡಿ, ನೀವು ಯಾರು ನಮ್ಗೆ ಓಟ್ ಹಾಕ್ಬೇಡಿ, ಮೇಲ್ವರ್ಗದವರು ವಕೀಲರು ಹಿಂಗೆ ಜಾತಿ ಸಮೇತ ಹೇಳ್ಬಿಡಿ. ಹಂಗಾರೆ ನನಗೆ ಓಟ್ ಹಾಕ್ಬೇಡಿ, ನಾನು ಅಹಿಂದ ನಾನು ಗೆದ್ಕೋತೀನಿ ಅಂತ ಹೇಳಿ ನೋಡೋಣ. ಅದು ಹೆಂಗೆ ಗೆದ್ಬಿಡ್ತಾರೆ ನೋಡೋಣ. ಏನ್ರಿ ರಾಜಕಾರಣ ಮಾಡ್ತೀರ ರೀ? ಇಷ್ಟು ವರ್ಸ್ಟ್ ರಾಜಕಾರಣನೀಗ ನಾನು ಎಲ್ಲೂ ಕಂಡಿಲ್ಲಪ್ಪ. ಎಲ್ಲ ಬರೀ ಕಿವಿಗೆ ಹೂವು ಮುಡ್ಸೋದೆ. ಕಿವಿಗೆ ಹೂವು ಮುಡ್ಸಿದ್ರೆ ಮುಡ್ಕೋತಾರೆ ಯಾರಾದ್ರು? ಈಗೆಲ್ಲ ಮೊದ್ಲಂಗೆ ಹಿಂದೆ ಇತ್ತಪ್ಪ. ಹಿಂದೆ ನಾನು ಮುಡ್ಕೋತಾ ಇದ್ದೆ. ಯಾಕೆ? ಊರೇ ಜಗತ್ತೇ ಮುಡ್ಕೋತಾ ಇದ್ವಿ. ಈಗ ಯಾಕೆ? ಜಗತ್ತೀಗ ಬೇಡ ಅಂತ ಬಿಟ್ಟೈತೆ, ಅದಕ್ಕೋಸ್ಕರ ನಾವು ಬಿಟ್ಟಿದ್ದೀವಿ. ಇಷ್ಟೇ. ಸಣ್ಣ ಇದು. ಮತ್ತು ಬುದ್ಧಿವಂತಿಕೆ ಆಯಿತು, ಎಜುಕೇಟೆಡ್ ಆದ್ವಿ. ಮತ್ತು ಇದು ನೋಡೋದಕ್ಕೆ ಸೌಂದರ್ಯ ಕಾಣಲಿಲ್ಲ, ಕಿವಿ ಮೇಲೆ ಇಟ್ಕೊಂಡು ಓಡಾಡೋದು. ಅದಕ್ಕೋಸ್ಕರ ಹೂವು ಬಿಟ್ವಿ ಅಷ್ಟೇ. ಇಲ್ಲವ್ರಿಗೆ ಬಿಡಲ್ಲ, ಅದನ್ನು ಬಿಡಲ್ಲ. ಈಗಲೂ ಕೆಲವು ಸತಿ ಒಂದೊಂದು ಚೂರು ತಗೊಂಡು ಇಟ್ಕೋತೀವಿ ಅಲ್ಲೇ. ಅರ್ಥ ಆಯ್ತಾ? ಯಾಕೆಂದರೆ ಹಿಂದೂ ಸಂಪ್ರದಾಯ ಅದು. ಹಿಂದೂ ಸಂಪ್ರದಾಯನೀಗ ಯಾವುದೇ ಕಾರಣಕ್ಕೆ ಯಾವ ಗಳಿಗೆನಲ್ಲೂ ನಾವು ಬಿಟ್ಕೊಡೋದಕ್ಕೆ ಆಗಲ್ಲ. ಈಗ ನಿಮ್ಗಾಗಿರೋ ಸಮಸ್ಯೆದು ಮಾತಾಡಿ. ಅಹಿಂದ ಅಂತ ಅಂದ್ಕೊಂಡು ಬರೀ ಅಹಿಂದ ಕಥೆ ಹೇಳ್ಕೊಂಡು ಓಡಾಡ್ತಾ ಇದ್ದೀರಲ್ಲ ಕಾಂಗ್ರೆಸ್ನವರೇ. ನಿಮ್ಮ ಪಾರ್ಟಿ ಒಬ್ಬರಿಗೇನ ಅಹಿಂದ ಗೊತ್ತಿರೋದು, ಬೇರೆ ಪಾರ್ಟಿಯವ್ರಿಗೆ ಅಹಿಂದ ಗೊತ್ತಿಲ್ಲ. ಬಿ ಜೆ ಪಿಯವ್ರಿಗೆಲ್ಲ ಯಾರು? ಬಿ ಜೆ ಪಿಯವ್ರಿಗೆ ಓಟ್ ಹಾಕೋದು ಯಾರು? ಬರೀ ಲಿಂಗಾಯತರು ಒಬ್ಬರೇ ಆಗ್ತಾರಾ? ಅವ್ರಿಗೂ ಎಲ್ಲ ಜಾತಿ ಇನ್ಕ್ಲೂಡಿಂಗ್ ಮುಸ್ಲಿಮ್ ಒಬ್ಬರು ಬಿಟ್ಟು ಇನ್ನು ಎಲ್ಲ ಜಾತಿ ಧರ್ಮದವ್ರೂ ಓಟ್ ಹಾಕ್ತಾರೆ. ಮುಸ್ಲಿಮ್ನವರು ಹಾಕ್ಬೋದು, ಏನೋ ಒಂದು 2%, 1%. ಬಟ್ ಎಲ್ಲರೂ, ಎಲ್ಲ ಜಾತಿ ಧರ್ಮದವರೂ ಕೂಡ ನಮ್ಮ ದೇಶದಲ್ಲಿ ಬಿ ಜೆ ಪಿಗೂ ಅದೇ ಥರ ಓಟ್ ಹಾಕ್ತಾರೆ. ನಿಮಗೂ ಅಷ್ಟೇ ಹಾಕೋದು. ಆದರೆ ನೀವು ಒಂದು ನ್ಯಾಯ ಮಾಡ್ಕೊಂಡು ಕರ್ಕೊಂಡು ಹೋಗಿ ಬರಲ್ಲ. ನೀವು ಮಾತ್ರ ಹೇಳೋದು ಕೋಮುವಾದ, ಅವ್ರು ಹಂಗೆ ಹಿಂಗೆ ಅಂತ ಹೇಳೋದು. ನೀವು ಹೇಳೋದೇನು? ನೀವು ಕೋಮುವಾದ ಅಲ್ಲ, ಜಾತಿನೀಗ ಸಪ್ರೇಟ್ ಮಾಡ್ಕೊಂಡು ಗುಂಪು ಮಾಡ್ಕೊಂಡು ಕರ್ಕೊಂಡು ಹೋಗೋದು ನಿಮ್ಮದು ಜಾತಿವಾದ ಅಲ್ಲ. ನಿಮಗೆಲ್ಲ ಏನು ಮಾಡೋಣ? ನಮ್ಮ ಕಾನೂನು ಇದ್ರೂ ಕೂಡ ಅದನ್ನೀಗ ಒಬ್ಬರು ನನ್ನ ಹತ್ರ ದುಡ್ಡಿಲ್ಲ, ದುಡ್ಡಿದ್ದರೆ ನಿಮಗೆಲ್ಲ ಪ್ರತಿ ಹೆಜ್ಜೆಗೂ ಕೇಸ್ ಆಗ್ತಾಯಿದೆ ಗ್ಯಾರಂಟಿ ಸಿದ್ದರಾಮಯ್ಯ ಅವರ. ಆವಾಗ ನೀವು ಒಂಚೂರು ಬಿಡ್ತಾಯಿದ್ರೆ ಏನು? ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿ ಇದನ್ನು ಮಾಡ್ಕೊಂಡು ಕರ್ಕೊಂಡೋಗಿದ್ರೆ ನೀವು ಅವಾಗ ಹೌದು ಇದು ನಾವು ಮಾಡಬಾರ್ದು, ಇದು ತಪ್ಪು ಅನ್ನೋದನ್ನು ಲಾಯರ್ಗಳು ಹೇಳಿರೋರು. ಪಾಪ ಇವರು ಜಡ್ಜ್ಗಳು ಒಂದಷ್ಟು ಬುದ್ಧಿ ಹೇಳಿರೋರು ಆವಾಗವಾಗ. ಯಾಕೆಂದರೆ ನಿಮಗೆ ಮಂದ ಕಿವಿ. ಒಂದು ಸತಿ ಹೇಳಿದ್ರೆ ಗೊತ್ತಾಗಲ್ಲ ನಿಮಗೆ. ಒಂದಕ್ಕೆ ತಪ್ಪಾಯಿತು ಅಂತಂದರೆ ಇನ್ನೊಂದು ತಪ್ಪು ಇದೇ ಇರ್ಬೋದಾ ಅಂತಲೂ ಕೂಡ ಯೋಚನೆ ಮಾಡಲ್ಲ ಅಂತೀವ್ರು ನೀವು. ಅದರಿಂದ ನಿಮ್ಗೇನು ಗೊತ್ತಾ? ದಿವಸ ಪ್ರತಿನಿತ್ಯ ಕೋರ್ಟು ಉಗಿಬೇಕು, ನ್ಯಾಯ ಕೊಡಬೇಕು. ಆವಾಗ ನಿಮ್ಮ ಬುದ್ಧಿ ಸರಿಯಾಗತ್ತೆ. ಈಗ ಮುಖ್ಯಮಂತ್ರಿ ಕತೆ ಹೇಳಿ. DK ಶಿವಕುಮಾರ್ಗೆ ಮುಖ್ಯಮಂತ್ರಿ ಬಿಟ್ಟುಕೊಡೋದು ನಿಜನಾ ಸಿದ್ದರಾಮಯ್ಯ ಅವರೇ? ಬಿಟ್ಟುಕೊಟ್ಟು ಅವ್ರಿಗೆ ಬೇಕಾದ ಸಕಲ ಸೌಲಭ್ಯನೀಗ ಹೊಂದಿಸ್ಕೊಡ್ತೀರಾ? ಇಲ್ಲ ನಿಮಗೆ ಸನ್ಮಾನ ಸಮಾರಂಭನೀಗ ಅವರೇ ಮಾಡಬೇಕಾ? ಯಾಕೆಂತಂದರೆ ನಿಮ್ಮನ್ನ ಭಾಳ ಚುತ್ಯವಾಗಿ ಇಳಿಸ್ಬಿಡ್ತಾ ಇದ್ದಾರೆ. ಚುತ್ಯವಾಗಿ ಅಂದರೆ ಏನು? ಇನ್ನೇನು ನಿಮಗೇನು ಇದರಲ್ಲಿ ತಗೊಂಬಂದು ಅರವಾಣದಲ್ಲೇನೋ ನಿಮಗೆ ಇದನ್ನು ಕೊಡಬೇಕಾಗಿತ್ತ, ಬೀಳ್ಕೊಡುಗೆ? ಸಾಕು ರೀ, ಎಲ್ಲ ಬರೀ ನಾಡು ನುಡಿ ಮಾತಿಗಷ್ಟೇ. ಇದು ನನಗೆ ಗೌರವ ಕಳಿಸ್ಲಿಲ್ಲ, ಹಂಗೆ ಹಿಂಗೆ ಅಂದ್ಕೊಳ್ಳೋದು ಅವೆಲ್ಲ ಡ್ರಾಮಾ. ಗೌರವ ಐತೆ ಅಂದರೆ ಏನು ಮಾಡಬೇಕು? ನಿಮ್ಮ ರಾಹುಲ್ ಗಾಂಧಿ ಏನು ಹೇಳಿದ್ರು ಅವರು?
ನನಗೇನು ಗೊತ್ತಿಲ್ಲಪ್ಪ, ನೀನು ರಾಜೀನಾಮೆ ಕೊಡಬೇಕು ಅಂದರು. ಅಷ್ಟೇ. ಇನ್ನೇನು ಮಾಡಬೇಕಾಯ್ತು ಪಾಪ ಅಯ್ಯಪ್ಪ? ಇನ್ಯಾವ ಥರ ಹೇಳ್ಬೇಕಾಗಿತ್ತು ಹೇಳಿ? ಅಷ್ಟೇ ಹೇಳಿರ್ತಾರೆ, ಇನ್ನೇನು ಹೇಳೋಕ್ಕಾಗೋದು ಇಲ್ಲ. ಅದರಿಂದ ತಾವುಗಳು ತಮ್ಮ ತನು ಮನ ಧನ ಎಲ್ಲನೂ ಪಾಪ ಮುಂದೆ ಬರ್ತಕ್ಕಂಥ ಮುಖ್ಯಮಂತ್ರಿಗೆ ಬಿಟ್ಕೊಡಿ ಅಂತ ಕೇಳ್ತೀವಿ ಅಷ್ಟೇ. ಆಮೇಲೆ ಎಲ್ಲೂ ಅದನ್ನೀಗ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಎಲ್ಲ ಇಲ್ದಿದ್ದ ಕತೆ ಎಲ್ಲ ಮಾಡಿಬಿಟ್ಟು ಹೋಗಬೇಡಿ. ಯಾರು ಬರ್ತಾರೋ ಇಲ್ಲ ಗೊತ್ತಿಲ್ಲ. ನನಗೆ ಈಗ ಡಿ ಕೆನೇ ಮುಖ್ಯಮಂತ್ರಿ ಆಯ್ತಾರೆ ಅಂತಲೂ ಗೊತ್ತಿಲ್ಲ. ಮೂರನೇ ಪಾರ್ಟಿ ಯಾರಾದರೂ ಆದರೂ ಆಗಬಹುದು. ಮೂರನೇ ಪಾರ್ಟಿ ಯಾರು ಅಂತಲೂ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಕಾಂಗ್ರೆಸ್ ವಿಷಯದಲ್ಲಿ 100ಕ್ಕೆ 70% ಗೊತ್ತಿಲ್ಲ ಅನ್ನೋದೇ ನಡೆಯೋದು. ಯಾಕೆ ಹೆಂಗಂತಂದರೆ ಪಕ್ಕ ಯಾವುದೂ ಇರೋಲ್ಲ, ಬರೀ ಸುಳ್ಳು ಎಲ್ಲ ಡೈರೆಕ್ಟಾಗಿ ಬರೋಲ್ಲ, ಎಲ್ಲ ಇಂಡೈರೆಕ್ಟಾಗಿ ಬರೋದು. ಅದರಿಂದ ಡಿ ಕೆ ಕೊಡ್ತೀರಾ ಇಲ್ವೋ ಗೊತ್ತಿಲ್ಲ. ಅವನಿಗೂ ಯಾಮಾರಿಸ್ಬಿಟ್ಟು ಇನ್ಯಾರನ್ನ ಮೂರನೇವನಿಗೆ ಲಾಸ್ಟ್ಗೆ ಅನೌನ್ಸ್ ಮಾಡ್ತೀರಾ ಏನೋ ಗೊತ್ತಿಲ್ಲ. ಹಂಗಾಗಿ ನಾನು ಇಷ್ಟು ಹೇಳಿ ನನ್ನ ಮಾತನ್ನೀಗ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಓಂ ನಮೋ ನಾರಾಯಣ್. ನನ್ನ ವಿಡಿಯೋನಿಗೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಹೋಗೋಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.